ಹಾಯ್ ಸ್ನೇಹಿತರೆ, ನಾನು ಇವತ್ತು ಎಣ್ಣೆ ಬಳಸದೆ ಯಾವುದೇ ರೀತಿಯ ಮಸಾಲೆ ಬಳಸಿದೆ ಆರೋಗ್ಯಕರವಾದ ಮತ್ತು ಈಸಿಯಾಗಿ 5 ನಿಮಿಷದಲ್ಲಿ ಮಾಡುವಂಥ ಸಲಾಡ್ ಮಾಡ್ತಾ ಇದ್ದೀನಿ. ಹೇಗೆ ಮಾಡುವುದು, ಏನೆಲ್ಲ ಬೇಕು ನೋಡೋಣ ಬನ್ನಿ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಜಯ ರೆಸಿಪಿ. ಮೊದಲನೆಯದಾಗಿ ನಾನು ಕ್ಯಾಬೇಜ್ ಸಲಾಡ್ ಮಾಡ್ತಾ ಇದ್ದೀನಿ. ಕ್ಯಾಬೇಜ್ ಸಲಾಡ್ ಮಾಡಲು ಅರ್ಧ ಬೌಲು ಕ್ಯಾಬೇಜನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಹಾಗೆಯೇ ಕೊತ್ತಂಬರಿ ಸೊಪ್ಪು, 2 ಹಸಿಮೆಣಸಿನಕಾಯಿ ಉದ್ದುದ್ದವಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಹಾಗೆಯೇ 1 ಈರುಳ್ಳಿ, 1 ಟೊಮೆಟೊ, ಅರ್ಧ ಲಿಂಬೆಹಣ್ಣಿನ ರಸ. ಲಿಂಬೆಹಣ್ಣಿನ ರಸ ಬದಲು ಮೊಸರನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಈ ರೆಸಿಪಿ ಕೆಲಸಕ್ಕೆ ಹೋಗೋರಿಗೆ ಟೈಮ್ ಸಿಗೋದಿಲ್ಲ, ಆವಾಗ ಈಸಿಯಾಗಿ ಇದನ್ನು ನೀವು ಮಾಡ್ಕೊಳ್ಬೋದು. ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು, ಬೇಗನೆ ಆಗಿಬಿಡುತ್ತೆ. ಚಪಾತಿ, ರೊಟ್ಟಿ ಮತ್ತು ಅನ್ನಕ್ಕೆ ಸೈಡ್ ಡಿಶ್ ಆಗಿ ಇದನ್ನು ಮಾಡಿ ತಿನ್ಬಹುದು. 2 ನಿಮಿಷದಲ್ಲಿ ಆಗಿಬಿಡುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ನೋಡಿ, ರೆಡಿಯಾಗಿದೆ ಕ್ಯಾಬೇಜ್ ಸಲಾಡು. ನೀವು ಕೂಡ ಟ್ರೈ ಮಾಡಿ, ನಿಮಗೂ ಇಷ್ಟ ಅನಿಸುತ್ತೆ. ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಅದೇ ರೀತಿ ಬೇರೆ ಬೇರೆ ರೆಸಿಪಿಗಾಗಿ ಜಯ ರೆಸಿಪಿಯನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ವಿಡಿಯೋ ಕೊನೆವರೆಗೂ ನೋಡಿ. ಈಗ ಎರಡನೇದಾಗಿ ಮೂಲಂಗಿ ಸೊಪ್ಪಿನ ಸಲಾಡ್ ಮಾಡ್ತಾ ಇದ್ದೀನಿ. ಇದು ಕೂಡ ಯಾವುದೇ ಎಣ್ಣೆ ಮತ್ತು ಮಸಾಲೆ ಬಳಸದೆ ಮಾಡ್ತಾ ಇದ್ದೀನಿ. ಇದು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. 2 ನಿಮಿಷದಲ್ಲಿ ಆಗಿಬಿಡುತ್ತೆ. ಫ್ರೆಶ್ ಆಗಿರುವ ಮೂಲಂಗಿ ಸೊಪ್ಪನ್ನು ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. 1 ಬೌಲು ಮೂಲಂಗಿ ಸೊಪ್ಪನ್ನು ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಸೊಪ್ಪನ್ನೇ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಗಡ್ಡೆ ಕೂಡ ಯೂಸ್ ಮಾಡ್ಕೊಳ್ಬೋದು. ಇದರಲ್ಲಿ 2 ಹಸಿಮೆಣಸಿನಕಾಯಿ, 1 ಈರುಳ್ಳಿ, ಅರ್ಧ ಹೋಳು ನಿಂಬೆಹಣ್ಣಿನ ರಸ, ರುಚಿಗೆ ತಕ್ಕಷ್ಟು ಉಪ್ಪು, ನಮಗೆ ಕೆಲಸಕ್ಕೆ ಹೋಗುವಾಗ ಟೈಮ್ ಸಿಗೋದಿಲ್ಲ, ಆಗ ಇದನ್ನು ಈಸಿಯಾಗಿ ಮಾಡ್ಕೊಳ್ಬೋದು. ಮೂಲಂಗಿ ಸೊಪ್ಪು ಸ್ವಲ್ಪ ತಿಕ್ಕಾಗಿರೋದ್ರಿಂದ ನಾನು ಅರ್ಧ ಟೇಬಲ್ ಸ್ಪೂನು ಸಕ್ಕರೆ ಯೂಸ್ ಮಾಡ್ತಾ ಇದ್ದೀನಿ. ಸಕ್ಕರೆ ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಅದೇ ರೀತಿ ಅರ್ಧ ಬೌಲು ತೆಂಗಿನ ತುರಿಯನ್ನು ಹಾಕ್ತಾ ಇದ್ದೀನಿ. ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ್ದೀನಿ, ರೆಡಿಯಾಗಿದೆ ನೋಡಿ ಮೂಲಂಗಿ ಸೊಪ್ಪಿನ ಸಲಾಡ್. ನೀವು ಕೂಡ ಟ್ರೈ ಮಾಡಿ. 2 ರೀತಿಯ ಸಲಾಡ್ ರೆಸಿಪಿ. ಟೇಸ್ಟ್ ಅಂತೂ ಫ್ರೆಂಡ್ಸ್ ತುಂಬ ಸೂಪರ್ ಆಗಿರುತ್ತೆ. ರೊಟ್ಟಿ ಜೊತೆ, ಚಪಾತಿ ಜೊತೆ, ಅನ್ನಕ್ಕೆ ಸೈಡ್ ಡಿಶ್ ಆಗಿ ಇದನ್ನು ನೀವು ತಿನ್ಬಹುದು ಫ್ರೆಂಡ್ಸ್. ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಇದರಲ್ಲಿ ಯಾವುದೇ ರೀತಿಯ ಮಸಾಲೆ ಮತ್ತು ಎಣ್ಣೆ ಯೂಸ್ ಮಾಡಿಲ್ಲ. ಇದೇ ರೀತಿ ಹೊಸ ಹೊಸ ರೆಸಿಪಿಗಳಿಗಾಗಿ ಈ ಕೂಡಲೇ ಜಯ ರೆಸಿಪಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವಿಡಿಯೋಗಾಗಿ ಬೆಲ್ಲೈಕನನ್ನು ಒತ್ತಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಫ್ರೆಂಡ್ಸ್. ಇದೇ ರೀತಿ ಭಾಳಷ್ಟು ಸಲಾಡ್ ರೆಸಿಪಿಯನ್ನು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಕೂಡ ಟ್ರೈ ಮಾಡಿ. ನಿಮಗೆ ಇಷ್ಟವಾದಲ್ಲಿ ಕಮೆಂಟ್ಸ್ ಮೂಲಕ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಯಾರೆಲ್ಲ ಫ್ರೆಂಡ್ಸ್ ವಿಡಿಯೋ ನೋಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಧನ್ಯವಾದ.